ಕೆಟ್ಟ ರೂಪದ ದೃಷ್ಟಿನೇ ಈ ಮನೆಗೆ ತಾಕಿ ಈ ಮನೆ ಈ ಸ್ಥಿತಿಗೆ ಬಂದ್ಬಿಡ್ತು ಅಲ್ವಾ ಸಂಗೀತ? ಹೇಗಿದ್ವಿ ನಾವು, ಹೇಗಾದ್ವಿ ನಾವು? ಮುಂದೆ ಏನ್ ಕಾದಿದೆಯೋ? ಅಲ್ಲಿ ನೋಡು, ನಿಮ್ಮಪ್ಪ ಹಾಗೆ ನಗ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ನೋಡಿ ಹಾಗೆ ನಗ್ತಾ ಇದ್ದಾರೆ. ಸಂಗೀತ, ನಿಮ್ಮಪ್ಪನ ಮುಖದ ಮುಂದೆ ಯಾವುದೋ ಒಂದು ಕೆಟ್ಟ ರೂಪ ಬಂದು ಹೋಗ್ತಾ ಇದೆ. ಅದು ಬರಬಾರ್ದು ಕಣೆ, ಅದು ಒಳ್ಳೆ ಸೂಚನೆ ಅಲ್ಲ, ಬರಬಾರ್ದು. ನಗ್ತಾ ಇದ್ದೀರಾ? ನನ್ನ ಪರಿಸ್ಥಿತಿ ನೋಡಿ ನಗ್ತಾ ಇದ್ದೀರಾ? ಮನೇನ ಹಾಳು ಮಾಡೋದ್ಮೇಲೂ ನಿನಗೆ ನೆಮ್ಮದಿ ಅನ್ನೋದೇ ಸಿಗ್ಲಿಲ್ವೇನೆ ಯಾಮಿನಿ? ನೀನು ವೇಷ ಬದಲಾಯಿಸ್ಕೊಂಡು ಬಂದ್ರೆ
ನಿನ್ನ ಚರಂಡಿ ಮನ್ಸಿನಂತ ವಾಸನೆ ನನಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಬೇಡ ಸಂಗೀತ, ಇದೆಲ್ಲ ಚೆನ್ನಾಗಿರಲ್ಲ. ನಿನ್ನ ಈ ಪೊರ್ಕೆಯಿಂದ ಹೊಡೆದ್ರೆ ಪೊರ್ಕೆಗೆ ಅವಮಾನ ಮಾಡ್ದಾಗುತ್ತೆ. ಬಾಡಿ ನೋಡಕ್ ಬಂದವ್ರಿಗೆ ಈ ರೀತಿ ಅವಮಾನ ಮಾಡಬಾರ್ದು ಸಂಗೀತ. ಏನಂತ ನೀನು? ಬಾಡಿನ ಇವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೋಬೇಕಾದ್ರೆ ಇವರು ನಿನ್ ಪಾಲಿನ ದೇವರಾಗಿದ್ರು. ದೇವ್ರು ದೇವ್ರು ಅಂತ ನಾಟಕ ಆಡಿ ಇವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡೆ. ಆಸ್ತಿ ಪಾಸ್ತಿ ಕಿತ್ಕೊಂಡೆ. ಪ್ರಾಣನೂ ಬಿಡ್ಲಿಲ್ವಲ್ಲೇ. ಪ್ರಾಣನೂ ಕಿತ್ಕೊಂಡ್ಬಿಟ್ಟೆ. ಇವತ್ತು ಈ ಪರಿಸ್ಥಿತಿಗೆಲ್ಲ ನೀನೇ ಕಾರಣ. ದೇವರಾಗಿದ್ದ ನಮ್ಮಪ್ಪ ಇವತ್ತು ನಿನ್ನ ಕಣ್ಣಿಗೆ ಬಾಡಿ ಆಗ್ಬಿಟ್ರ? ನಮ್ಮನೆ ಎಂಜಲನ್ನ ತಿಂದು ಕೊಬ್ಬಿರೋ ನಿನ್ನ ಬೀದಿಗೆ ಎಳಿಲಿಲ್ಲ ಅಂದ್ರೆ ನನ್ನ ಹೆಸರು ಸಂಗೀತಾನೇ ಅಲ್ಲ. ತುಂಬಾ ಓವರ್ ಆಗಿ ಆಡ್ತಾ ಇದೀಯ. ಸರಿಗಿನ ಮರಿ ಮಾಡಿ ಬಾಳೋ ನೀನು ನಾನು ಬುದ್ಧಿ ಹೇಳ್ತೇನೆ ನಾಯಿ. ಏ ಸಂಗೀತ, ಬರ್ತಾ ಇರೋ ಕೋಪದಲ್ಲೇ ನಿನ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಬಾಳ್ತಾ ಇರೋದೇ ಅನಿಷ್ಟದ ಬಾಳು, ಇನ್ನು ನಿನಗೆ ಕೋಪ ಬೇರೆ ಬರುತ್ತೇನೆ. ಬೇಡ ಸಂಗೀತ, ನಾನು ಮನ್ಸ್ ಮಾಡಿದ್ರೆ ಮತ್ತೊಂದ್ ಸಂಸಾರನ ಹಾಳು ಮಾಡ್ತೀಯ ಅಷ್ಟೇ ತಾನೇ? ನಿನ್ನ ಯೋಗ್ಯತೆಗೆ ನಿನ್ನ ಕೈ ಮಾಡಕ್ಕಾಗೋದು ಅದು ಒಂದೇ. ನೋಡೆ, ನಮ್ಮಪ್ಪನ ಹೇಳೋದು ಮುಂದೆ ಹೇಳ್ತಾ ಇದ್ದೀನಿ ಮಾತನ್ನ. ನೀನು ನಮಗ್ ಮಾಡಿರೋ ಅನ್ಯಾಯಕ್ಕೆ ನಿನಗೆ ಮಾಡ್ತೀನಿ ನೋಡು. ನೀನು ನೀನು ನಿನ್ ಶಿಕ್ಷೆ ಅನುಭವಿಸ್ಬೇಕು ಕಡೆ. ಅನುಭವಿಸ್ತೀಯ. ನಮ್ಮನೆ ಒಂದು ದೇವಸ್ಥಾನ ಇದ್ದ ಹಾಗೆ. ಇಂಥ ದೇವಸ್ಥಾನದ ಹೊಸ್ತಲನ್ನ ದಾಟಿ ಬಂದಿದ್ಯಲ್ಲ, ಅದು ಅದು ನೀನೊಂದು ಅಸಹ್ಯ ಕಡೆ. ಇಲ್ಲ, ನನ್ನ ಕಣ್ಣು ಮುಂದೆ ನೀನು ಇಟ್ಕೋಬೇಡ. ನೀನಿನ್ನೂ ಇಲ್ಲೇ ನಿಂತಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಹೊರಗೆ ಮುಖ ನೋಡ್ತಾ ನಿಂತಿದ್ದ ಹಾಗೆ. ರಘು, ರಘು, ಎಲ್ಲಿ ಹೋದ ಇವನು? ಬೆಳಗ್ಗೆಯಿಂದ ಕಾಣಿಸ್ತಿಲ್ವಲ್ಲ. ಅಪ್ಪ, ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನಂಥ ದುರಾದೃಷ್ಟವಂತ ಬೇರೊಬ್ಬ ಇಲ್ಲ. ನನ್ನಿಂದ ಈ ನಿರಾಸೆಯನ್ನು ಅನುಭವಿಸೋದಕ್ಕಾಗ್ತಾ ಇಲ್ಲ. ಪ್ರತಿ ಸಾರಿ ನನ್ನ ಸಂಗೀತ ಎಂಗೇಜ್ಮೆಂಟ್ ನಡಿಬೇಕಾದ್ರೆ, ಮದುವೆ ನಡಿಬೇಕಾದ್ರೆ ಏನಾದರೂ ಒಂದು ಅನಾಹುತ ನಡೀತಾನೇ ಇದೆ. ನನ್ನ ಸಂಗೀತ ಮದುವೆ ನಡೆಯೋದಿಲ್ಲ ಅನ್ನೋದು ನನಗೆ ಗೊತ್ತಾಯ್ತಮ್ಮ. ನಾನು ನಿಮ್ಮೆಲ್ಲರಿಂದ ತುಂಬ ದೂರ ಹೋಗ್ತಾ ಇದ್ದೀನಿ. ಈ ಬದುಕು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನನ್ನ ಹಣೆಯಲ್ಲಿ ಬರ್ದಿದೆ ಇಷ್ಟು ಅಂತ ಕಾಣುತ್ತೆ. ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ. ನನಗೆ ಮನಶಾಂತಿ ಬೇಕು, ಮನುಷ್ಯರೇ ಇಲ್ಲದ ಜಾಗ ಬೇಕು ಅಂತ ಸ್ಥಳ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಸಂಗೀತ ತಪ್ಪೇನೂ ಇಲ್ಲ. ಅವಳ ಮೇಲೆ ಯಾವುದೇ ಅಪವಾದ ಹೊರಿಸಬೇಡಿ.
ಸಂಗೀತ ಜೀವನದಿಂದ ನಿನ್ನ ಜೀವನದಿಂದ ನಾನು ತುಂಬಾ ದೂರ ಹೋಗ್ತಾ ಇದ್ದೀನಿ. ಸಂಗೀತ ಬೇರೆ ಹುಡುಗನ್ ನೋಡಿ ಮದುವೆ ಆಗಿ ಸುಖವಾಗಿರ್ಲಿ. ನನ್ನನ್ನು ಮರ್ತ್ಬಿಡಿ. ಜೊತೆಗೆ ಈ ಪಾಪಿ ಮಗನ್ನ ಕ್ಷಮಿಸ್ಬಿಡಿ. ಇಂತಿ ನಿಮ್ಮ ನೊಂದು ಮಗ ರಘು. ಏನಾಯ್ತು ಸರಸ್ವತಿ? ಕಾಫಿ ತಗೋ ಶಾರದಾ. ಶಾರದಾ, ಕಾಫಿ ತಗೋಮ್ಮ. ಅಕ್ಕ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಜೀವನದಲ್ಲಿ ಮುಖ್ಯವಾದನ್ನೇ ಕಳ್ಕೊಂಡ್ಬಿಟ್ಟೆ. ಅಪ್ಪ ಇಷ್ಟು ಬೇಗ ನಮ್ಮಿಂದ ದೂರ ಆಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ಅವ್ರಿಗೆ ನೆನ್ಪಿನ ಶಕ್ತಿ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅವ್ರ ಅದೇ ಸ್ಥಿತಿಲೇ ನಮ್ ಜೊತೆಲಿ ಇದ್ದಿದ್ರು ಸಾಕಾಗ್ತಿತ್ತು. ನನ್ ಕೊನೆ ಉಸಿರಿರೋವರೆಗೂ ನಾನು ಅವ್ರನ್ನ ನೋಡ್ಕೊಳ್ತಿದ್ದೆ ಕಣೆ. ಆದ್ರೆ ಅಪ್ಪನ ಆ ಸ್ಥಿತಿಲಿ ನೋಡಕ್ಕೆ ಆ ದೇವ್ರಿಗೂ ಇಷ್ಟ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಅಕ್ಕ. ಅದಕ್ಕೆ ಅಪ್ಪನ ದೇವ್ರು ಅವನ ಹತ್ರನೇ ಕರ್ಕೊಂಡ್ಬಿಟ್ಟು ನನಗೆ ನನ್ನ ದೇವ್ರ ಹತ್ರ ಹೋಗ್ಬೇಕು ಅನಿಸ್ತಾ ಇದೆ. ಬಿಡ್ತು ಅನ್ನೆ. ಯಾಕೆ ಯಾಕೆಲ್ಲ ಮಾತಾಡ್ತೀಯ? ನನ್ನ ಮನಸ್ಸಿಗೆ ಅನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ನೋಡು, ನೀನ್ ಹೇಳೋದಿರ್ಲಿ, ಆ ರೀತಿ ಯೋಚನೆ ಕೂಡ ಮಾಡ್ಬಾರ್ದು ಕಡೆ. ನೀನ್ ಈ ರೀತಿ ಮಾತಾಡೋದನ್ನ ಮಕ್ಳು ಕೇಳಿಸ್ಕೊಂಡ್ರೆ ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ನೀನೇ ಹೇಗೆ ಧೈರ್ಯ ಕೆಟ್ರೆ ಅಮ್ಮಂಗೆ ಯಾರಕ್ಕ ಧೈರ್ಯ ಹೇಳ್ತಾರೆ? ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಆಗಿರೋ ನೋವೆಲ್ಲ ದೂರ ಆಗ್ಬೇಕಕ್ಕ. ಅಮ್ಮ ಖುಷಿಯಾಗಿರ್ಬೇಕು, ನೆಮ್ಮದಿಯಿಂದ ಇರ್ಬೇಕು. ಶಾರದಾ, ನಾನೊಂದು ಮಾತು ಹೇಳ್ತೀನಿ. ನನ್ನ ಮಾತು ಕೇಳ್ತೀಯ ಅಲ್ವಮ್ಮ? ಹೇಳಕ್ಕ. ನೋಡು, ನಂದಿನಿ ಕಾಲೇಜಿಂದು ರಜೆ ಮುಗಿದೋಯ್ತು. ಗದ್ದೆ ಕೆಲಸ ಎಲ್ಲ ಹಾಗೆ ಉಳಿದ್ಬಿಟ್ಟಿದೆ. ನಾವು ನಾಳೆನೆ ತೀರ್ಥಹಳ್ಳಿಗೆ ಹೋಗ್ಲೇಬೇಕು ಕಣೆ. ನೋಡು, ನೀನು ಸ್ವಲ್ಪ ದಿವಸ ನನ್ನ ಜೊತೆಗೆ ತೀರ್ಥಹಳ್ಳಿಗೆ ಬರ್ತೀಯಮ್ಮ. ವಾತಾವರಣ ಬದಲಾದ್ರೆ ನಿನ್ ಮನ್ಸಿಗೂ ನೆಮ್ಮದಿ ಸಿಗುತ್ತೆ ಕಣೆ. ಇಲ್ಲ ಅನ್ಬೇಡ, ಬರ್ತೀಯ ಅಲ್ವಾ? ನೆಮ್ಮದಿ ಅಕ್ಕ, ಇದು ಅವರಿದ್ದ ದೇವಸ್ಥಾನ. ಆ ನನ್ನ ದೇವರು ಎಲ್ರಿಗೂ ಇಲ್ಲದೆ ಇರಬಹುದು, ಆದ್ರೆ ಅವರ ಆತ್ಮ ಇಲ್ಲೇ ಇದೆಯಕ್ಕ. ಅವರು ದಿನ ನನ್ನ ಜೊತೆ ಮಾತಾಡ್ತಾರೆ. ನಾನು ನಡೆದಾಡೋ ಪ್ರತಿಯೊಂದು ಜಾಗದಲ್ಲೂ ಅವರಿದ್ದಾರೆ. ನಾನು ಇಲ್ಲೇ ಇದ್ರೆ ಅಲ್ವಾ ಅಕ್ಕ ನನಗೆ ನೆಮ್ಮದಿ? ಹೇಳು. ನಾನು ಇಲ್ಲೇ ಇರ್ಬೇಕಕ್ಕ. ಆ ಸಂಗೀತ ನನಗೆ ಮಾಡಿದ್ದ ಅವಮಾನಕ್ಕೆ ನಾಳೆನೆ ಅವಳ ಮನೆಯವ್ರನ್ನ ಮನೆಯಿಂದ ಕತ್ತೆ ಹಿಡಿದು ಆಚೆ ತಪ್ಪಬೇಕು. ನಡಿಯಕ್ಕ, ನಾನು ಬರ್ತೀನಿ. ಆ ಮನೆಯಲ್ಲಿರೋರ್ನೆಲ್ಲ ಎಳ್ದು ಆಚೆ ಬಿಸಾಕೋಣ. ಬೇಡ ರಾಕಿ, ನೀನ್ ನನ್ನ ಜೊತೆ ಬರೋದು ಬೇಡ.
ಆ ಸಂಗೀತನ್ಗೆ ನೀನ್ ನನ್ನ ತಮ್ಮ ಅಂತ ಈಗ್ಲೇ ಗೊತ್ತಾಗೋದ್ ಬೇಡ. ನನಗ ಅವಳಿ ಯಾವ ಲೆಕ್ಕ, ನಾನೇ ಅವಳು ಕುತ್ತಿಗೆ ಹಿಡಿದು ಆಚೆ ದಬ್ತೇನೆ. ಸರಿ ಅಮಿನಿ, ಇನ್ನು ಲೇಟ್ ಮಾಡೋದು ಬೇಡ. ಆ ನಿನ್ನ ಸೇಡಿಗೆ ನಾಳೆನೆ ಒಂದು ಅಂತ್ಯ ಹಾಡು. ಸ್ವಲ್ಪ ದಿನ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಮಾಡೋದು ಸೀತಾರ, ಈ ಪರಿಸ್ಥಿತಿನಲ್ಲಿ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನಂಗೂ ತುಂಬಾನೇ ಕಷ್ಟ ಅನ್ನಿಸ್ತಿದೆ. ಆದ್ರೆ ನಂದಿನಿ ಕಾಲೇಜ್ ಶುರುವಾಗಿ ಆಗ್ಲೇ 1 ವಾರ ಆಯ್ತು ನೋಡು. ಗದ್ದೆ ಕೆಲಸ ಎಲ್ಲ ಹಾಗೆ ಉಳಿದ್ಬಿಟ್ಟಿದೆ ಅಂತ ನಿಮ್ ದೊಡ್ಡಪ್ಪನೂ ಹೇಳ್ತಿದ್ದಾರೆ. ದೊಡ್ಡಮ್ಮ, ನಂದಿನಿ ಓದಕ್ ತೊಂದರೆ ಆಗೋದ್ ಬೇಡ. ಹಾಗೆ ಪಾಪ ದೊಡ್ಡಪ್ಪ, ಇಷ್ಟು ದಿವಸದಿಂದ ನೀವು ಇಲ್ಲೇ ಇದ್ದೀರಾ. ಊಟ ತಿಂಡಿಗೂ ಮನೇಲಿ ಕಷ್ಟ ಪಡ್ತಿದ್ದಾರೆ ಅನ್ಸುತ್ತೆ. ನೀವು ಹೊರಟ್ಬಿಡಿ, ನಾವು ಮ್ಯಾನೇಜ್ ಮಾಡ್ತೀವಿ. ಸಂಗೀತ, ಏನೇ ತೊಂದರೆ ಬಂದರೂ ತಕ್ಷಣ ನನಗೆ ಫೋನ್ ಮಾಡಮ್ಮ. ಪದೇ ಪದೇ ಸಹಾಯ ಕೇಳೋದು ಹೇಗೆ ಅಂತ ಸಂಕೋಚ ಪಟ್ಕೋಬೇಡ. ಸರಿ ದೊಡ್ಡಪ್ಪ. ಭದ್ರಣ್ಣ ಇಲ್ಲಿ? ಜಯರಾಮ್ ಸಾರ್ಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾನೆ. ಅವನು ಹಾಗೆ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ. ನಾವಿನ್ನು ಹೊರಡ್ತೀವಮ್ಮ. ದೇವ್ರು ಒಳ್ಳೇದು ಮಾಡಲಮ್ಮ. ಸಂಗೀತ, ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಮ್ಮ. ಈಗೆಲ್ಲ ಜವಾಬ್ದಾರಿನೂ ನಿನ್ ಮೇಲಿದೆ ಕಡೆ. ಎಲ್ಲರನ್ನು ಜೋಪಾನವಾಗಿ ನೋಡ್ಕೋಬೇಕು ಅಮ್ಮ. ಹೇಳು. ಶಾರದಾ, ಆಗಿದ್ದೆಲ್ಲ ಆಗೋಯ್ತು. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡಮ್ಮ. ಮಕ್ಕಳು ನೋಡ್ಕೊಂಡು ನಿನ್ ದುಃಖನೆಲ್ಲ ಮರಿಬೇಕು ಕಣೆ. ಬರ್ಲಾ? ಬರ್ತೀನಿ. ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಹೌದು ಸಂಗೀತ, ರಘು ನಮ್ಮನ್ನೆಲ್ಲ ಬಿಟ್ಟು ದೂರ ಹೊಟ್ಟೋದ್ನಮ್ಮ. ದೂರ ಹೊಟ್ಟೋದ. ಈ ಮದುವೆ ಮುರಿದು ಬಿದ್ದ ಆಘಾತ ಅವನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ ಸಂಗೀತ. ಅದಕ್ಕೆ ಎಂತ ಕೆಲಸ ಮಾಡಿದ್ದಾನೆ ನೋಡು. ಕೆಲಸ ಮಾಡ್ಬಿಟ್ಟ ರಘು. ನಾನು ಏನ್ ಮಾತಾಡಬೇಕು, ನನಗ್ ನಾನೇ ಹೇಗ್ ಸಮಾಧಾನ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸಂಗೀತ. ನನ್ಕಂತ ನನ್ನಿಂದ ದೂರ ಆಗ್ಬಿಟ್ಟ. ನಮ್ಮ ಮನೆಗೇನ್ ಬರೋದಿಲ್ಲ ಸಂಗೀತ, ಬರೋದಿಲ್ಲ. ರಘು ಆತುರದಲ್ಲಿ ಇಂಥ ನಿರ್ಧಾರ ತಗೊಂಡ್ಬಿಟ್ಟಿದ್ದಾನೆ. ಯೋಚನೆ ಮಾಡ್ಬಿಡಿ, ಅವ್ನು ವಾಪಸ್ ಬಂದೇ ಇಲ್ಲ ಸಂಗೀತ, ನನ್ ಮಗನ್ ಮನಸ್ಸು ಏನು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನು ತುಂಬಾ ನೊಂದು ಬಿಟ್ಟಿದ್ದಾನಮ್ಮ. ಅವನಿನ್ ಮನೆಗ್ ಬರೋದಿಲ್ಲ. ನಾನ್ ಸಾಯೋವರೆಗೂ ಅವನ್ ನೆನ್ಪಲ್ಲೇ ಕಾಲ ಕಳಿಬೇಕು ಅಷ್ಟೇ. ಅವನಿನ್ ಬರೋದಿಲ್ಲ.
ನಮ್ಮ ಮಗನ ಅಗಿಲಿಕ್ಕೆ ನಾವು ಸಾಯೋವರೆಗೂ ತಪ್ಪಿದ್ದಲ್ಲ ಸಂಗೀತ. ಆ ದೇವ್ರು ನಮ್ಗೆಲ್ಲ ಅನ್ಯಾಯ ಮಾಡ್ಬಿಟ್ಟ ಸಂಗೀತ, ಅನ್ಯಾಯ ಮಾಡ್ಬಿಟ್ಟ. ನಮ್ಮ ನಿಮ್ಮ ಸಂಬಂಧಕ್ಕೆ ಇವತ್ತು ಪರದೆ ಬಿತ್ತು.